ಇನ್ನೊಂದು ಕಡೆ ಈ ಅಸ್ಥಿಪಂಜರ ಶೋಧ ಏನಾಗ್ತಿತ್ತು ಅದಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಗುಂಡಿ ಆಗಿರುವಂತಹ ಕಾರ್ಮಿಕರನ್ನ ಎಸ್ಐಟಿ ವಾಪಸ್ ಕಳಿಸಿದೆ. ಅಗತ್ಯ ಇದ್ರೆ ಕಾರ್ಮಿಕರನ್ನ ಮತ್ತೆ ಕರೆಸಲಿರುವಂತಹ ಅಧಿಕಾರಿಗಳು. ಈವರೆಗೂ 17 ಪಾಯಿಂಟ್ನಲ್ಲಿ ಆಗಿರೂ ಕೂಡ ಬೆಳೆಬರ ಸಿಕ್ಕಿಲ್ಲ. ತೀವ್ರ ಕುತೂಹಲ ಮೂಡಿಸಿದಂತೆ ಎಸ್ಐಟಿ ಅಧಿಕಾರಿಗಳ ನಿರ್ಧಾರ. ಉತ್ಖನನ ಕಾರ್ಯ ನಡೀತಾ ಇತ್ತು, ಕಾರ್ಯಾಚರಣೆ. ಅದಕ್ಕೆ ಈಗ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಏನಾದರೂ ಅಗತ್ಯ ಬಿದ್ದರೆ ಮತ್ತೆ ಕರಿತೀವಿ ಅಂತ ಗುಂಡಿ ಆಗಿರುವಂಥ ಸಿಬ್ಬಂದಿಗೆ ಹೇಳಿ ಕಳಿಸಿದ್ದಾರೆ. ಎಷ್ಟು ಮಟ್ಟಿಗೆ ಅಂತಂದರೆ ಈ 13ನೇ ಪಾಯಿಂಟಲ್ಲಂತೂ ಭಾಳಷ್ಟು ಆಳ, 18 ಅಡಿಯಷ್ಟು ಆಗಿದ್ರೂ ಕೂಡ ಏನೂ ಸಿಗಲಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಸೊ ಇನ್ನೊಂದು ಕಡೆ BJPಯ ಟೀಮ್ ಈಗ ನೀವು ನೋಡ್ತಾ ಇದ್ರೆ ಹೋಗಿ ಅಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿರೋದು. ವೀರೇಂದ್ರ ಹೆಗ್ಡೆ ಅವ್ರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಈ ಉತ್ಖನನ ಕಾರ್ಯಾಚರಣೆ ನಡೀತಾ ಇತ್ತು, ಅದನ್ನು ಸದ್ಯಕ್ಕೆ ಹೋಲ್ಡ್ ಮಾಡಲಾಗಿದೆ. ಇನ್ನು ನಾಳೆ ನಿರ್ಧಾರವಾಗಲಿದೆ ಅಸ್ಥಿಪಂಜರಗಳ ಶೋಧ ಭವಿಷ್ಯ. ತಾತ್ಕಾಲಿಕ ಬ್ರೇಕ್ ಅಥವಾ ಕಂಪ್ಲೀಟ್ ಅಂತ್ಯನ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ನಾಳೆ ಸಿಗ್ಬೋದು. ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆಯಾ ಅಥವಾ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆಯಾ? ಧರ್ಮಸ್ಥಳ ಕೇಸ್ ವಿಚಾರವಾಗಿ ನಾಳೆ ಪರಮೇಶ್ವರ್ ಉತ್ತರ ನೀಡಬೇಕಾಗುತ್ತೆ. ಉತ್ತರ ನೀಡುವಂಥ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದ ಮುಂದಿನ ನಿಲುವೇನು, ಜೊತೆಗೆ ಇದುವರೆಗೆ ಉತ್ಖನನ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಆಯಿತು ಅದರ ಬಗ್ಗೆ ತಿಳಿಸಬೇಕಾಗಿದೆ. ಸದನಕ್ಕೆ ಉತ್ತರ ನೀಡಲಿದ್ದಾರೆ. ಅದಕ್ಕೂ ಮುನ್ನ ಸಿಎಂ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ ಪರಮೇಶ್ವರ್. ತನಿಖೆ ಬಗ್ಗೆ ಸಿಎಂಗೆ ವಿವರಣೆಯನ್ನು ನೀಡಿ ನಂತರ ಸದನಕ್ಕೆ ಸ್ಪಷ್ಟನೆ ನೀಡಲಿದ್ದಾರೆ. ಇದು ಏನಲ್ಲಿ ಅಗಿಯುವಂಥ ಕಾರ್ಯಾಚರಣೆ ನಡೀತಾ ಇತ್ತು ಬೇರೆ ಬೇರೆ ಪಾಯಿಂಟ್ಗಳಲ್ಲಿ. ಅದನ್ನು ಈಗ ಶೋಧ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ನಾಳೆ ಅಸ್ಥಿಪಂಜರಗಳ ಶೋಧದ ಭವಿಷ್ಯ ಜೊತೆಗೆ ಇದುವರೆಗೆ ಆಗಿರುವಂಥ ಕಾರ್ಯಾಚರಣೆಯ ಮಾಹಿತಿಯನ್ನು ನೀಡುವಂಥ ನಿರೀಕ್ಷೆ ಇದೆ. ಧರ್ಮಸ್ಥಳ ಕೇಸ್ ವಿಚಾರವಾಗಿ ನಾಳೆ ಪರಮೇಶ್ವರ್ ಸದನಕ್ಕೆ ಸ್ಪಷ್ಟನೆಯನ್ನು ನೀಡುವಂಥ ನಿರೀಕ್ಷೆ ಇದೆ. ಅದಕ್ಕೂ ಮುಂಚೆ ಸಿಎಂ ಜೊತೆ ಒಂದು ಮೀಟಿಂಗನ್ನು ಕೂಡ ನಡೆಸಲಿದ್ದಾರೆ. ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಜೋರಾದಂಥ ರಾಜಕೀಯ ಕದನ. ನಾಳೆ ಪರಮೇಶ್ವರ್ ಭೇಟಿಯಾಗಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಾಳೆ ಸದನ ಆರಂಭಕ್ಕೂ ಮುನ್ನ ಭೇಟಿಯಾಗಿ ಮಾಹಿತಿ ಹಂಚಿಕೊಳ್ಳಿದ್ದಾರೆ. ತನಿಖೆಯ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಎಸ್ಐಟಿಯ ಟೀಮ್ನವರು. ಇದುವರೆಗೆ ಏನಾಯಿತು, ಕಾರ್ಯಾಚರಣೆ ಹೇಗೆ ನಡೆಯಿತು, ಜೊತೆಗೆ ಏನಾದರೂ ಆತ ಹೇಳಿದಂಥ ಪ್ರಕಾರ ಮಾಡಿದಂಥ ಆರೋಪಗಳ ಪೂರಕವಾಗಿ ಏನಾದರೂ ಸಿಕ್ಕಿದೆಯಾ ಏನು ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ನೀಡಲಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಈಗ ನಾವು ಗಮನಿಸ್ತಾ ಇದ್ದೀವಿ BJPಯ ತಂಡ ನೆನೆ SR ವಿಶ್ವನಾಥ್ ಅವರು ಕಾರ್ಗಳ ಮೂಲಕ ಹೋದರು. ಅದಾದಮೇಲೆ ಈಗ ಒಂದಷ್ಟು ನಾಯಕರುಗಳು ಕೂಡ ಜಾಯ್ನ್ ಆಗಿದ್ದಾರೆ. ಎಷ್ಟೊತ್ತಿಗೆ ಭೇಟಿ ಆದರೂ, ಏನೇನಾಯಿತು ಮೊದಲಿಗೆ ಅದು, ಅದಾದ ನಂತರ ಉತ್ಖನನ ವಿಚಾರವಾಗಿ ನಾನು ಕೇಳ್ತೀನಿ ನಿಮಗೆ. ಅವಿನಾಶ್, ಇವತ್ತು ಒಂದು 7:30 ಸುಮಾರಿಗೆ ವಿಜಯೇಂದ್ರ ನೇತೃತ್ವದ ಈ ಒಂದು ನಿಯೋಗ ಎಲ್ಲವೂ ಕೂಡ ಧರ್ಮಸ್ಥಳಕ್ಕೆ ಬಂದಿದ್ದಂಥದ್ದು. ಧರ್ಮಸ್ಥಳಕ್ಕೆ ಬಂದು ಶ್ರೀ ಮಂಜುನಾಥ ಸ್ವಾಮಿ ದರ್ಶನವನ್ನು ಆರಂಭಿಕವಾಗಿ ಪಡಿತಾರೆ. ಸೊ ಎಲ್ಲರೂ ಆ MLAಗಳು MP ಎಲ್ಲ ಅವರ ಏನು ನಿಯೋಗ ಇರುತ್ತೆ ಎಲ್ಲರೂ ಕೂಡ ದರ್ಶನವನ್ನು ಪಡೆದು ಅದಾದ ಬಳಿಕ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವ್ರನ್ನ ಭೇಟಿ ಮಾಡ್ತಾರೆ. ಅವ್ರ ಜೊತೆ ಒಂದು 15 ನಿಮಿಷಗಳ ಕಾಲ ಮಾತುಕತೆ ಆಗುತ್ತೆ. ಅದಾದ ಬಳಿಕ ಈಗ ಎಲ್ಲರೂ ಕೂಡ ವಾಪಸ್ ತೆರಳಿರುವಂಥದ್ದು. ಸೊ ಇಲ್ಲಿಗೆ ಬಂದಂಥ ಉದ್ದೇಶ ಅಂತ ಹೇಳಿದರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಅಪಪ್ರಚಾರ ಏನು ಆಗ್ತಾ ಇದೆ, ಸೊ ಅಂಥ ಅಪಪ್ರಚಾರಗಳಾಗಬಾರ್ದು. ಸರ್ಕಾರ ಷಡ್ಯಂತ್ರ ಅಂತ DK ಶಿವಕುಮಾರ್ ಹೇಳಿದರೆ, ಆ ಷಡ್ಯಂತ್ರ ಏನು ಅನ್ನೋದನ್ನು ಬಯಲು ಮಾಡಬೇಕು. ಎಡಪಂಥೀಯ ಸಂಘಟನೆಗಳು ಮತ್ತು ಇದ್ರ ಹಿಂದೆ ಒಂದು ಅಜೆಂಡಾ ಇದೆ. ಸೊ ಅಜೆಂಡಾ ಏನು ಅಂತ ಬಯಲು ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಕೊಂಡು ಅವರು ಇಲ್ಲಿಗೆ ಬಂದಿದ್ದಂಥದ್ದು. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ SIT ತನಿಖೆಗೆ ಸದ್ಯಕ್ಕೆ ಬ್ರೇಕ್ ಕೊಟ್ಟಿರುವಂಥದ್ದು. ಇವತ್ತು ಭಾನುವಾರ ಆಗಿರೋದ್ರಿಂದ ಆಸ್ ಯೂಶುವಲ್ ಅವರು ಯಾವುದೇ ರೀತಿ ಅಂದರೆ ತನಿಖೆಗಳನ್ನು ಅವತ್ತು ಮಾಡೋದಿಲ್ಲ. ಅದೇ ರೀತಿ ಬ್ರೇಕ್ ಕೊಟ್ಟಿದ್ದಾರೆ. ಆದರೆ ಗಮನಿಸಬೇಕಾದ ವಿಚಾರ ಅಂತ ಹೇಳಿದರೆ, ನಿನ್ನೆ ಕೂಡ ಅದನ್ನು ಮಾಡಿರಲಿಲ್ಲ. ನಿನ್ನೆ ಏನು ಆ ಒಂದು ಮಾಸ್ಕ್ ಮ್ಯಾನ್ ಕೂಡ SIT ಕಚೇರಿಗೆ ಬಂದಿದ್ದ. ಅದಾದ ಬಳಿಕ ಪೌರ ಕಾರ್ಮಿಕರು, ಪಂಚಾಯತ್ ಅವರು, ಎಲ್ಲ ಸೋಕೋ ಟೀಮ್ ಎಲ್ಲರೂ ಕೂಡ ಬಂದಿದ್ದರು. ಸೊ ಎಲ್ಲ ಈ ಶಿಷ್ಟಾಚಾರದ ಅಡಿಯಲ್ಲಿ ಬರುವಂತಹ ಎಲ್ಲರೂ ಕೂಡ ಬಂದಿದ್ದರು. ತಹಶೀಲ್ದಾರ್ AC ಕೂಡ ಅರ್ಧ ದಾರಿಯಲ್ಲಿ ಬಂದಿದ್ದರು. ಆದರೆ ಎಲ್ಲಿ SITಗೆ ಸಿಕ್ಕಂಥ ಇನ್ಸ್ಟ್ರಕ್ಷನ್ ಪ್ರಕಾರ ನಿನ್ನೆ ಯಾವುದೇ ರೀತಿ ಕಾರ್ಯಾಚರಣೆಯನ್ನು ಮಾಡಬಾರ್ದು ಅಂತ ಹೇಳಿ ತಾತ್ಕಾಲಿಕ ಬ್ರೇಕನ್ನು ಹಾಕಿರುವಂಥದ್ದು. ಎಲ್ಲ ತಂಡಗಳು ವಾಪಸ್ ಹೋಗಿದೆ. ಪೌರ ಕಾರ್ಮಿಕರಿಗೆ ಪೇಮೆಂಟನ್ನು ಮಾಡಿಬಿಟ್ಟು ಸದ್ಯಕ್ಕೆ ನೆಕ್ಸ್ಟ್ ನಾವು ಯಾವಾಗ ಹೇಳ್ತೀವಿ ಆ ಸಂದರ್ಭದಲ್ಲಿ ಬನ್ನಿ ಅಂತ ಹೇಳಿ ವಾಪಸ್ ಅವರ ಊರುಗಳಿಗೆ ಕಳಿಸಿದಂಥದ್ದು. ಅಂದರೆ ಹೊರ ಜಿಲ್ಲೆಗಳಿಂದೆಲ್ಲವೂ ಕೂಡ ಕೆಲವರು ಬಂದಿದ್ದರು, ಅವ್ರನ್ನೆಲ್ಲ ಅವರವ್ರ ಊರಿಗೆ ಕಳಿಸಿರುವಂಥದ್ದು. ಸೊ ಇದರಿಂದಾಗಿ ಈಗ ಆ ಒಂದು ಉತ್ಖನನ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅನ್ನೋದು ಗೊತ್ತಾಗಿರುವಂಥದ್ದು. ಆದರೆ ತನಿಖೆ ಒಂದು ಕಡೆ ನಡೀತಾನೆ ಇದೆ. ಆ ಮಾಸ್ಕ್ ಮ್ಯಾನ್ನ ನಿನ್ನೆ ಸುದೀರ್ಘ ಒಂದು 4-5 ಗಂಟೆಗಳ ಹೇಳಿಕೆಯನ್ನು ಪಡೆಯಲಾಯಿತು. ನಾಳೆ ಈಗ ಒಂದು ವರದಿಯನ್ನು ಕೂಡ ಕೊಡುವಂಥದ್ದು. ಅಂದರೆ ಈ ಒಂದು SIT ವರದಿ ಅದು ಸರ್ಕಾರಕ್ಕೆ ಕೊಡೋಕೆ ಬರೋದಿಲ್ಲ, ಅದು ಡೈರೆಕ್ಟಾಗಿ ಕೋರ್ಟಿಗೆ ಸಲ್ಲಿಸುವಂತಹ ವರದಿಯಾಗಿರುತ್ತೆ. ಆದರೆ ಸರ್ಕಾರಕ್ಕೆ ಇದನ್ನ ಆಫ್ ದಿ ರೆಕಾರ್ಡ್ ಅಂದರೆ ಅನ್ಅಫಿಷಿಯಲ್ ಆಗಿ ಇವರು ಹೇಳ್ತಾರೆ. ಸೊ ಸದ್ಯಕ್ಕೆ SIT ಮುಖ್ಯಸ್ಥರ ಪ್ರಣಬ್ ಮೊಹಂತಿ ಎಲ್ಲ ವಿಚಾರಗಳ ಬಗ್ಗೆ ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡಿದರೆ ಕೆಲವೊಂದು ಏನೇನು ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಸರ್ಕಾರ ಪಡಿತಾ
ನಡೀತಾ ಇರುವಂಥದ್ದು. ಇಲ್ಲಿ ಗೃಹ ಸಚಿವರಿಗೆ ಬ್ರೀಫಿಂಗ್ ಅನ್ನ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಸಿಎಂಗೆ ಇದನ್ನ ಬ್ರೀಫಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಅದರಿಂದ ನಾಳೆ ಸದನದಲ್ಲಿ ಈ ಬಗ್ಗೆ ಯಾರು ಮಾತಾಡ್ತಾರೆ, ಗೃಹ ಸಚಿವರು ಮಾತಾಡ್ತಾರಾ ಇಲ್ಲ ಸಿಎಂ ಮಾತಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಏನು ವಿಪಕ್ಷಗಳ ಒತ್ತಾಯ ಇರುವಂತದ್ದು ಕೂಡ ಅದೇ ಆಗಿರೋದ್ರಿಂದ ನಾಳೆ ಸದನದಲ್ಲಿ ಏನ್ ಆಗುತ್ತೆ ಅನ್ನೋದ್ರ ಮೇಲೆ ಈ SIT ತನಿಖೆಯ ಆಯಾಮಗಳು ನಿಂತಿರುವಂತದ್ದು. ಅವಿನಾಶ್, ಧನ್ಯವಾದ ಪೃಥ್ವಿ.